ಬ್ರೇಕ್ ಹಾಕೋದಕ್ಕೆ ಬಿಎಂಟಿಸಿ ಹೊಸ ಪ್ಲಾನ್ ಮಾಡ್ಕೊಳ್ತಾ ಇದೆ. 12,000 ಚಾಲಕ ಕಮ್ ನಿರ್ವಾಹಕರಿಗೆ ವಿಶೇಷ ತರಬೇತಿಯನ್ನು ನೀಡೋದು. ಬಿಎಂಟಿಸಿ ಬಸ್ ಅಪಘಾತಗಳ ಸಂಖ್ಯೆ ಹೆಚ್ಚಳ ಹಿನ್ನೆಲೆಯಲ್ಲಿ ಟ್ರಾಫಿಕ್ ತಜ್ಞರು ಮತ್ತು ಚಾಲನಾ ತಜ್ಞರಿಂದ ತರಬೇತಿ ಅಳವಡಿಸಲಾಗಿದೆ. ಅಪಘಾತಗಳ ಸಿಸಿಟಿವಿ ದೃಶ್ಯಗಳನ್ನು ತೋರಿಸಿ ತರಬೇತಿ, ನಿರ್ಲಕ್ಷ್ಯಕ್ಕೆ ಕಠಿಣ ಶಿಕ್ಷೆ ವಿಧಿಸಲಾಗುವುದು ಅಂತ ಮಾಹಿತಿ. 50 ಡಿಪೋಗಳ 12,000 ಚಾಲಕ ಕಮ್ ನಿರ್ವಾಹಕರಿಗೆ ತರಬೇತಿಯನ್ನು ನೀಡುವಂತ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ಬಿಎಂಟಿಸಿಯನ್ನ ಕಿಲ್ಲರ್ ಬಿಎಂಟಿಸಿ ಅಂತ ಕರೆಯುವಷ್ಟರ ಮಟ್ಟಿಗೆ ಬದಲಾವಣೆಗಳಾಗ್ಬಿಟ್ಟಿತ್ತು. ಎಲ್ಲಿ ನೋಡಿದ್ರು ಅಪಘಾತ, ಬ್ರೇಕ್ ಫೇಲು, ಇನ್ನೊಂದು ಮತ್ತೊಂದು ಅಂತ ಎಷ್ಟೋ ಜನರ ಜೀವನೇ ಹೋಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಅವರಿಗೆ ದಯವಿಟ್ಟು ಸರ್ವಿಸನ್ನು ಮಾಡೋದ್ರ ಜೊತೆಗೆ ಈ ಟ್ರೈನಿಂಗ್ ಕೊಡೋದು ಬಹಳ ಇಂಪಾರ್ಟೆಂಟ್ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಹೆವಿ ಸ್ಪೀಡ್ ಆಗಿ ಕಂಟ್ರೋಲ್ ಇಲ್ದೇನೆ ಗಾಡಿ ಓಡಿಸ್ತಾರೆ, ದಯವಿಟ್ಟು ಅವ್ರುಗಳಿಗೆಲ್ಲ ಟ್ರೈನಿಂಗ್ ಕೊಡಿಸಿ ಅಂತ ಈಗ ವ್ಯವಸ್ಥೆನ ಮಾಡ್ತಾ ಇರೋದು. 12,000 ಚಾಲಕ ಕಮ್ ನಿರ್ವಾಹಕರಿಗೆ ವಿಶೇಷ ತರಬೇತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಿಎಂಟಿಸಿ ಬಸ್ ಅಪಘಾತಗಳ ಸಂಖ್ಯೆಯಲ್ಲಿ ಹೆಚ್ಚಳ ಆಗಿದ್ದಂಥ ಹಿನ್ನೆಲೆಯಲ್ಲಿಯೇ ಈ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ಟ್ರಾಫಿಕ್ ತಜ್ಞರು ಮತ್ತು ಚಾಲನಾ ತಜ್ಞರು ಇವರ ನೇತೃತ್ವದಲ್ಲಿ ಇದೀಗ ಈ ಒಂದು ಟ್ರೈನಿಂಗ್ ಅನ್ನು ನೀಡೋದಕ್ಕೆ ಅಂತ ಸಕಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಸೊ ಇದು ಉತ್ತಮವಾದಂಥ ವ್ಯವಸ್ಥೆ, ಇದನ್ನು ಉಪಯೋಗ ಪಡಿಸ್ಕೊಳ್ಬೇಕು ಅಷ್ಟೇನೆ.